Increasingly out of reach for many. Why is this happening, and how can we change it? ನಮಸ್ಕಾರ. ಇವತ್ತು ನಮ್ಮ ಬೆಂಗಳೂರು ಸೌತ್ನ ಜಯನಗರದಲ್ಲಿ ಬೇನ್ಸ್ ಹಾಸ್ಪಿಟಲ್ ಇವತ್ತು ಪ್ರಾರಂಭ ಆಗ್ತಾಯಿದೆ. ಡಾಕ್ಟರ್ ಅಂಬುಜ್ ಅವರು ಮತ್ತು ರಮೇಶ್ ಅವರು ಅವರ ತಂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಲೆವರೇಜ್ ಮಾಡಿ ಅದನ್ನು ಕೋರಾಗಿಟ್ಕೊಂಡು ಒಂದು ವಿಶೇಷವಾದಂಥ ಹಾಸ್ಪಿಟಲನ್ನು ನಮ್ಮ ಭಾಗದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಇಲ್ಲಿ ಪೇಷಂಟ್ ಒಳಗಡೆ ಬಂದಾಗಿನಿಂದ ಅವರು ಡಿಸ್ಚಾರ್ಜ್ ಆಗೋವರೆಗೂ ಕೂಡ ಪ್ರತಿ ಸ್ಟೆಪ್, ಪ್ರತಿ ಇಂಟರ್ವೆನ್ಷನ್ ಅದಕ್ಕೆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಒಂದು ಸಪೋರ್ಟು ಮತ್ತು ಪೇಷಂಟ್ನ ಡೇಟಾ ಕಲೆಕ್ಟ್ ಮಾಡಿ ಅದರ ಆಧಾರದಲ್ಲಿ ಕ್ಲಿನಿಕಲ್ ಡಿಸಿಷನ್ಸ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಇವರು ಕಲ್ಪಿಸಿದ್ದಾರೆ. ಬರುವಂಥ ದಿವಸಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಗೋಯಿಂಗ್ ಟು ಮೇಕ್ ಟ್ರೆಮೆಂಡಸ್ ಡಿಸ್ರಪ್ಷನ್ಸ್ ಇನ್ ಆಲ್ ವಾಕ್ಸ್ ಆಫ್ ಲೈಫ್. ಅದರಲ್ಲಿ ವಿಶೇಷವಾಗಿ ನಮ್ಮ ಹೆಲ್ತ್ ಕೇರ್ ಸೆಕ್ಟರ್ನಲ್ಲಿ ಬಹಳ ದೊಡ್ಡ ಬೆನಿಫಿಟ್ಸ್ ನಾವು ನೋಡೋರಿದ್ದೇವೆ. ಅದನ್ನು ನಮ್ಮ ಬೆಂಗಳೂರಿಗೆ ಮತ್ತು ನಮ್ಮ ಜಯನಗರ, ಜೆ ಪಿ ನಗರದ ಈ ಭಾಗದ ಜನಕ್ಕೆ ತೆಗೆದುಕೊಂಡು ಬಂದಿರೋದಕ್ಕೆ ನಾನು ಡಾಕ್ಟರ್ ಅಂಬುಜ್ ಅವರಿಗೆ ಮತ್ತು ರಮೇಶ್ ಅವರಿಗೆ, ಅವರ ತಂಡಕ್ಕೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. Okay, so my name is Ramesh Mahalingam, and I have an AI company, in the US. I lived in US for 30 years, moved here last year, and we have started India's first AI-powered hospital, and the hospital's name is Bains Healthcare, and we expect to have about 15 of these signature hospitals across the country. We are starting with Karnataka. We're very proud to start it in Karnataka, and the unique value proposition of this hospital is that the entire core of the hospital operating system will be driven and powered by artificial intelligence. Thank you. Why AI is very important is that it brings affordable care. Today, the healthcare industry is very, very fragmented. So it's very expensive for common man, and we are very sure within the next 12 to 14 months, we can bring down the cost of advanced surgeries by 40%. And we are able to do it with utmost standardization through artificial intelligence. So our goal is to reduce the cost of care, whether it's diagnostics, whether it is interpretation, whether it is surgeries. We want to bring the cost of care by 40%. So we are very proud to start this, and we are very happy that Shri Tejasvi Surya could join us, and we are very happy to have everybody here on this occasion. ತುಂಬ ಧನ್ಯವಾದಗಳು. ಇದು ಸ್ಥಾಪನೆ ಆಗಿರುವಂಥದ್ದು ಬೇನ್ಸ್ ಹೆಲ್ತ್ ಕೇರ್ ಅಂತ ಹೇಳಿ ಇವತ್ತು ಇನಾಗ್ರೇಷನ್ ಮಾಡಿದ್ದೀವಿ ನಾವು. ಶ್ರೀ ತೇಜಸ್ವಿ ಸೂರ್ಯ ಅವರು ಬಂದು ಇನಾಗ್ರೇಷನ್ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ನೀವೆಲ್ಲ ಬರೋಕ್ಕೆ. ಜನರಿಗೆಲ್ರಿಗೂ ಗೊತ್ತಾಗಲಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇದೊಂದು ಆಧುನಿಕವಾದಂಥ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನಾವು ಏನು ಇಲ್ಲಿ ಮಾಡ್ತಾಯಿದ್ದೀವಿ ಅಂತ ಜನರಿಗೆ ಗೊತ್ತಾಗಲಿ, ಇದ್ರದ್ದು ಹೆಲ್ಪ್ ಜನರು ತೊಗೊಳ್ಳಿ ಅಂತ ಹೇಳ್ಕೊಂಡು ಬಯಸ್ತಾ ಇದ್ದೀನಿ. ಎಲ್ಲರೂ ಇದ್ರದ್ದು ಲಾಭ ತೊಗೋಬೇಕು.
ಜಯನಗರದಲ್ಲಿ, ಜೆ ಪಿ ನಗರದಲ್ಲಿ, ಇಡೀ ಈ ಸೌತ್ ಬೆಂಗಳೂರಲ್ಲಿ ಭಾಳ ಡಿಫ್ರೆನ್ಸ್, ಕಾಸ್ಟ್ ವೈಸ್ ಡಿಫ್ರೆನ್ಸ್ ಬರ್ತಾ ಇದೆ ಪೇಷಂಟಿಗೆ. ಇದು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಹೆಲ್ಪ್ ಮಾಡುತ್ತೆ ಅಂದರೆ, ಕಾಸ್ಟ್ ವೈಸ್ ಆಪ್ಟಿಮೈಸೇಷನಿಗೆ ಹೆಲ್ಪ್ ಮಾಡುತ್ತೆ. ಸರ್ಜನ್ಸಿಗೆ ಒಂದು ಗೈಡೆನ್ಸ್ ತೋರಿಸುತ್ತೆ, ಒಂದು ಗೈಡೆನ್ಸ್ ಲೈಟ್ ಕೊಡುತ್ತೆ, ಪೇಷಂಟಿಗೆ ಒಂದು ಐಡಿಯಾ ಕೊಡುತ್ತೆ, ಏನು ಮಾಡ್ತಾ ಇದ್ದೀವಿ, ಡಾಕ್ಟರ್ಸ್ ಏನು ಆಪ್ರೇಷನ್ ಏನು ಮಾಡ್ತಾ ಇದ್ದಾರೆ, ಟ್ರೀಟ್ಮೆಂಟ್ ಏನು ಕೊಡ್ತಾ ಇದ್ದಾರೆ, ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಇದರಲ್ಲಿ. ಸೊ ಹಾಗಾಗಿ ಇದ್ರದ್ದು ಉಪಯೋಗ ಎಲ್ಲರೂ ತಗೊಳ್ಳಿ, ಎಲ್ರಿಗೆ ಹೆಲ್ಪ್ ಆಗಲಿ ಅಂತೇಳಿ ಬಯಸ್ತೀನಿ ಅಷ್ಟೇ. ಅಡ್ಮಿನ್ ಬೇಯಿನ್ಸ್ ಹಾಸ್ಪಿಟಲ್. ನಾನು ಶಾಂತ, ಅಡ್ಮಿನ್ ಇನ್ ಬೇಯಿನ್ಸ್ ಹಾಸ್ಪಿಟಲ್. ಆ್ಯಕ್ಚುಲಿ ಬೇಯಿನ್ಸ್ ಅಂದರೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಈ ಒಂದು AI ಟೆಕ್ನಾಲಜಿ ತಂದಿರೋದು. ಸೊ ಇಡೀ ಇಂಡಿಯಾದಲ್ಲೇ ಮಾಡಬೇಕು ಅಂತ ಐಡಿಯಾ ಇದೆ. ಎಲ್ಲ ಜನರಿಗೂ ಅನುಕೂಲ ಆಗಲಿ ಅಂತ, ಮಿಡ್ಲ್ ಕ್ಲಾಸ್ ಇರ್ಬೋದು, ಲೋ ಕ್ಲಾಸ್, ಎಲ್ಲರಿಗೂ ಇದರಿಂದ ಪ್ರೈಸ್ ಕಾಸ್ಟ್ ಕೂಡ ಕಮ್ಮಿ ಆಗುತ್ತೆ, ಎಲ್ಲ ಥರ ಇನ್ಫಾರ್ಮೇಷನ್ಸ್ ಸಿಗುತ್ತೆ. ಬಟ್ ಇಡೀ ಇಂಡಿಯಾದಲ್ಲಿ ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ಬಟ್ ಫಸ್ಟು ನಮ್ಮ ಕರ್ನಾಟಕದಲ್ಲಿ, ನಮ್ಮ JP ನಗರದಲ್ಲಿ ನಮ್ಗೆ ಖುಷಿ ಇದೆ. ಸೊ ತೇಜಸ್ವಿ ಸೂರ್ಯ ಬಂದು ಓಪನ್ ಮಾಡಿದ್ರು. ಸೊ ಅವ್ರು ಖುಷಿಯಿಂದ ಹೇಳ್ಬಿಟ್ಟು ಹೋಗಿದ್ದಾರೆ. ಸೊ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಮಾಡ್ತಿದ್ದೀವಿ. ಕರ್ನಾಟಕದಲ್ಲಿ ತುಂಬ ಯೂನಿಟ್ಸ್ ಮಾಡಬೇಕು ಅಂತ ಇದ್ದೀವಿ, ಎಲ್ಲರಿಗೂ ಅನುಕೂಲ ಆಗಲಿ ಅಂತ. ನಮ್ಗೆ ತುಂಬ ಖುಷಿ. ಥರ್ಡ್ ಫೇಸಲ್ಲಿ ಈ ಒಂದು ಯೂನಿಟ್ ಇರೋದು, ಇದೇ ಫಸ್ಟ್ ಯೂನಿಟ್ ನಮ್ಮ ಇಂಡಿಯಾದಲ್ಲಿ. ಇನ್ನೂ ತುಂಬ ಯೂನಿಟ್ ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ಸೊ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ನಮ್ಮ ಈ ಒಂದು ಪ್ರಯತ್ನ. ನಿಮ್ಮ ಸಹಕಾರ ನಮಗೆ ಮೇನ್ ಬೇಕು. ನೀವೆಲ್ಲರೂ ಬಂದಿದ್ದರೆ ನಿಮಗೆಲ್ಲ ಥ್ಯಾಂಕ್ಸ್ ಟು ಆಲ್.